ಕಾರ್ ಓನ್ ಮಾಡಬೇಕು ಅಂತ ಅನ್ನೋದು ಇವತ್ತಿನ ಜನರೇಷನ್ ನಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಆಗಿದೆ. ಆ ತರ ಇದ್ದಾಗ ಒಂದು ಫ್ಯಾಮಿಲಿಗೆ ಬರೀ ಒಂದು 7 ಲಕ್ಷ ಬಜೆಟ್ ಇದೆ, ನಮಗೆ 7 ಲಕ್ಷದ ಮೇಲೆ ಬಜೆಟ್ ಎಕ್ಸ್ಟೆಂಡ್ ಮಾಡಕ್ಕಾಗಲ್ಲ, ತುಂಬಾ ಟೈಟ್ ಬಜೆಟ್ ಅಲ್ಲಿ ಇದ್ದೀವಿ ಅಂತಂದಾಗ 7 ಲಕ್ಷಕ್ಕೆ ಇವತ್ತಿನ ಕಾರ್ ಪ್ರೈಸಸ್ ಹೈಕ್ ಆಗಿರೋದು ಅಥವಾ ಪ್ರೈಸಸ್ ಎಲ್ಲ ನೋಡ್ಬಿಟ್ರೆ ಕಾರ್ ಬಾಡಿ 4 ಚಕ್ರ, ಕೂತ್ಕೊಳ್ಳೋಕೆ ಸೀಟು, ಕಾರ್ ಮೂಗಕ್ಕೆ ಇಂಜಿನು, ಇಷ್ಟು ಬಿಟ್ರೆ ಏನಂದ್ರೆ ಏನು ಕೊಟ್ಟಿರಲ್ಲ. ಅಷ್ಟು ಬೇಸಿಕ್ ಥಿಂಗ್ಸ್ ಇರುತ್ತೆ ಕಾರಲ್ಲಿ. ಬಟ್ ನಾನಿವತ್ತು ತೋರಿಸುವಂತ ಕಾರ್ ನಿಮಗೆ 7 ಲಕ್ಷಕ್ಕೆ ಟೋಟಲಿ ಪೈಸಾ ವಸೂಲ್ ಅಂತ ಅನ್ಸ್ಬೇಕು ಅಂತ ಕಾರ್ ರಿವ್ಯೂ ಮಾಡ್ತಾ ಇದೀನಿ. ಅದೇ ರೆನಾಲ್ಟ್ ಕ್ವಿಡ್. ಆಕ್ಚುಲಿ ದಿಸ್ ಇಸ್ ಅಫೋರ್ಡಬಲ್ ಬೆಸ್ಟ್ ಕಾರ್ ಅನ್ಬೋದು. 6 7 ಲಕ್ಷದಷ್ಟು ಬಜೆಟ್ ಇದೆ. ಬಟ್ ನನಗೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳಕ್ ಇಷ್ಟ ಇಲ್ಲ, ಒಂದು ಹೊಸ ಕಾರ್ ತಗೋಬೇಕು ಅಂತ ನಿಮ್ ಥಾಟ್ ಇದ್ರೆ ವೆಲ್ಕಮ್ ಗೈಸ್, ಯು ಆರ್ ಆನ್ ಅ ಪರ್ಫೆಕ್ಟ್ ಕಾರ್ ರಿವ್ಯೂ ವಿಡಿಯೋ. ಈ ಕಾರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದು ಬಂದು ಕ್ವಿಡ್ ಅಲ್ಲೇ ಟಾಪ್ ಅಂಡ್ ವೇರಿಯಂಟ್, ಕ್ಲೈಂಬರ್ ವೇರಿಯಂಟ್, ಅದು ಕೂಡ AMT ವೇರಿಯಂಟ್. ಅಂಡ್ ನಾನಿವಾಗ ಒಂದು ಹೇಳೋ ವಿಚಾರ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ಬೋದು. ಏನು ಅಂತಂದ್ರೆ ಕ್ವಿಡ್ಗೆ 70,000 ಡಿಸ್ಕೌಂಟ್ ನಡೀತಾ ಇದೆ. ಬಟ್ ಅದು ಕೂಡ ಸ್ಟಾಕ್ಸ್ ಇರೋವರೆಗೂ ಮಾತ್ರ. ಸೊ ಒಂದ್ಸಲ ಸ್ಟಾಕ್ಸ್ ಕ್ಲಿಯರ್ ಆಯ್ತು ಅಂತಂದ್ರೆ ಆ ಆಫರ್ ಕ್ಲೋಸ್ ಆಗುತ್ತೆ. ಆಫರ್ಸ್ ಏನಾದ್ರು ತಿಳ್ಕೋಬೇಕು ಅಥವಾ ಡಿಸ್ಕೌಂಟ್ ನ ಅವೈಲ್ ಮಾಡ್ಕೋಬೇಕು ಕ್ವಿಡ್ ಮೇಲೆ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ದಟ್ ನಿಮಗೆ ಡಿಸ್ಕೌಂಟ್ಸ್ ನಡೀತಾ ಇದೆಯಾ ಇಲ್ವಾ ಅಥವಾ ಸಿಗತ್ತಾ ಹೇಗೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಸೊ ಡಿಸ್ಕೌಂಟ್ಸ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಆಗೇ ಆಗುತ್ತೆ. ರೆನಾಲ್ಟ್ ಕ್ವಿಡ್ ನ ರಿವ್ಯೂ ಮಾಡಕ್ಕೆ ಯಶವಂತಪುರ ಅಲ್ಲಿ ಇರುವಂತಹ ರೆನಾಲ್ಟ್ ಟ್ರೈಡೆಂಟ್ ಶೋರೂಮ್ಗೆ ಬಂದಿದ್ದೀನಿ. ನೀವ್ಯಾರಾದ್ರೂ ರೆನಾಲ್ಟ್ ಕಾರ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಂದ್ರೆ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಫಸ್ಟ್ ಕಾರ್ದು ಪ್ರೈಸಿಂಗ್ ಬಗ್ಗೆ ತಿಳಿಸ್ಬಿಡ್ತೀನಿ ನಿಮಗೆ. ಬೇಸ್ ವೇರಿಯಂಟ್ RXE 4,69,000 ಆಗುತ್ತೆ ಎಕ್ಸ್ ಶೋರೂಮ್. ಟಾಪ್ ಎಂಡ್ ಕ್ಲೈಂಬರು 1 ಲೀಟರ್ ಡ್ವೆಲ್ ಟೋನ್ 6,44,000 ಆಗುತ್ತೆ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಕೂಡ ಅದೇನೇನೆ, ಆಲ್ಮೋಸ್ಟ್ 8,05,000 ಆಗತ್ತೆ ಗುರು. ಬಟ್ ನಿಮಗೆ ಮ್ಯಾನ್ಯುವಲ್ ತಗೋತೀನಿ ಅಂತಂದ್ರೆ 7,37,000 ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿ RXT ಕೂಡ ನಿಂತಿದೆ ರೆಡ್ ಕಲರ್, ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಕ್ಲೈಂಬರ್ಗೂ ಮತ್ತೆ ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ. ಲೈಕ್ ಅದು ಸೆಕೆಂಡ್ ಟಾಪ್ ಮಾಡಲ್ ಆಕ್ಚುಲಿ. 2 ಕಾರ್ದು ರಿವ್ಯೂ ಈ ವಿಡಿಯೋಲೇ ಬರುತ್ತೆ, ವಿಡಿಯೋ ನೋಡ್ತಾ ಹೋಗಿ. ಸೊ ಕಾರ್ದು ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ನೋಡ್ತಿರ್ಬೋದು, ಆಕ್ಚುಲಿ ರಿಮೋಟ್ ಕೀ ಕೊಟ್ಟಿದ್ದಾರೆ. ಲಾಕು ಮತ್ತೆ ಅನ್ಲಾಕು 2 ಬರುತ್ತೆ. ಹಿಂದ್ಗಡೆ ರೆನಾಲ್ಟ್ ಲೋಗೋ ಬರುತ್ತೆ. ಆಲ್ಟರ್ನೇಟಿವ್ ಕೀ ಅಲ್ಲಿ ರಿಮೋಟ್ ಫಂಕ್ಷನ್ ಏನ್ ಬರಲ್ಲ, ಮ್ಯಾನ್ಯುಯಲ್ ಎಂಟರ್ ಆಗಕ್ಕೆ ಕೊಟ್ಟಿದ್ದಾರೆ. ಆಕ್ಚುಲಿ ಆ ಸ್ಲಾಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರೆನಾಲ್ಟ್ ಕ್ವಿಡ್ ಕಾರು ಹೆಂಗೆ ಅಂತಂದ್ರೆ ಈ ಬಜೆಟ್ ಪ್ರೈಸ್ ಅಲ್ಲಿ ಯಾವ ಕಾರ್ ಕೂಡ ಈ ಕಾರಲ್ಲಿ ಏನೇನ್ ಕೊಟ್ಟಿದ್ದಾರೋ ಅಥವಾ ಈ ಕಾರ್ ಪರ್ಪಸ್ ಏನಿದೆ ಇದು ಯಾವ್ದು ಸರ್ವ್ ಮಾಡಲ್ಲ ಗೈಸ್. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇದ್ರ ಟಾಪ್ ಅಂಡ್ ಪ್ರೈಸ್ಗೆ ಗ್ರ್ಯಾಂಡ್ ಐಟೆನ್ ನಿಯೋಸ್ತು ಬೇಸ್ ವೇರಿಯಂಟ್ ಬರುತ್ತೆ. ಲಿಟ್ರಲಿ ನಾನು ಹೇಳಿದ್ನಲ್ಲ, ಒಂದು ಇಂಜಿನ್ ಕಾರ್ ಮೂಗಕ್ಕೆ, 4 ಚಕ್ರ, ಕೂತ್ಕೊಳ್ಳೋಕೆ ಸೀಟು, ಸ್ಟೇರಿಂಗ್ ವೀಲು ಮತ್ತೆ ಬಾಡಿ ಶೆಲ್, ಇಷ್ಟು ಬಿಟ್ರೆ ಏನಂದ್ರೆ ಏನೂ ಇಲ್ಲ. ಒಂದಿಷ್ಟು ಬೇಸಿಕ್ ಫೀಚರ್ಸ್ಗಳನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಬಟ್ ನಿಮಗೇನಾದರೂ ಒಂದು ಕಾರ್ ತೊಗೊಂಡ್ರೆ ನನಗೆ ಜಾಸ್ತಿ ಮಾಡಿಫಿಕೇಶನ್ಸ್ ಮಾಡ್ಸೋಕೆ ಇಷ್ಟ ಇಲ್ಲ. ಬಟ್ ಗಾಡಿ ಪ್ರಾಕ್ಟಿಕಲ್ ಆಗಿರಬೇಕು. ಸಿಟಿ ಯೂಸೇಜ್ ಜಾಸ್ತಿ ಇದೆ ನನಗೆ, ಹೈವೇ ಅಕೇಶ್ನಲಿ ಯೂಸ್ ಮಾಡ್ತೀನಿ, ನನಗೆ ಪವರ್ ಮ್ಯಾಟರ್ ಆಗಲ್ಲ. ನನಗೆ ಒಂದು ಫ್ಯಾಮಿಲಿಗೆ ಕ್ಯಾರಿ ಔಟ್ ಮಾಡೋಕ್ಕೆ ಒಂದು ಚೆನ್ನಾಗಿರೋ ಕಾರ್, ಅಟ್ರಾಕ್ಟಿವ್ ಲುಕಿಂಗ್ ಕಾರ್ ಬೇಕು ಅಂತಂದರೆ ಕ್ವಿಡ್ಡು ಪಕ್ಕಾ ನಿಮಗೆ ಸೂಟ್ ಆಗೇ ಆಗುತ್ತೆ. ಮೊದಲನೇದಾಗಿ ನಿಮಗೆ ಕಾರಿನ DRL ಕೊಟ್ಟಿದ್ದಾರೆ. ಇಲ್ಲಿ DRL ಏನಿದೆ, ಒಳಗಡೆ ಹೌಸಿಂಗ್ ಅಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ, ಅದು ಹ್ಯಾಲೋಜನ್ ಬಲ್ಬ್. ಆಕ್ಚುಲಿ ಇದು ಬಂದು ಹೆಡ್ ಲ್ಯಾಂಪ್ ಯೂನಿಟ್, ರಿಫ್ಲೆಕ್ಟಿವ್ ಬೇಸ್ಡ್ ಕೊಟ್ಟಿದ್ದಾರೆ ಹ್ಯಾಲೋಜನ್ ಯೂನಿಟ್. ಇದು ಬಂದು ಲೋ ಬೀಮು, ಇದು ಬಂದು ಹೈ ಬೀಮಿ ಕೊಟ್ಟಿದ್ದಾರೆ. ಒಳಗಡೆ ರೆನಾಲ್ಟ್ ಅಂತ ಕೊಟ್ಟಿರೋದು ನೋಡಬಹುದು. ಸೊ ಡೀಟೇಲಿಂಗ್ ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ಹೆಡ್ ಲ್ಯಾಂಪ್ ಗರ್ನಿಶ್ ಅಥವಾ ಹೆಡ್ ಲ್ಯಾಂಪ್ ಪ್ರೊಟೆಕ್ಟರ್ ಅಂತಾನೂ ಹೇಳ್ಬೋದು. ಹೆಡ್ ಲ್ಯಾಂಪ್ ಯೂನಿಟ್ಗೆ ಇದು ಅಟ್ರಾಕ್ಟಿವ್ನೆಸ್ ಕೊಡ್ತಿದೆ ಅನ್ಬೋದು. ಅಂಡ್ ಗ್ರಿಲ್ ನೋಡ್ತಿರ್ಬೋದು ಆಕ್ಚುಲಿ ಎಷ್ಟು ಮ್ಯಾಸಿವ್ ಆಗಿದೆ ಅಂತ ಅನ್ನೋದು. ಬೇಸಿಕ್ಲಿ ಈ ಕಾರ್ದು ಇನ್ಸ್ಪಿರೇಷನ್ ಏನು ಅಂತಂದ್ರೆ ಇಟ್ಸ್ SUV ಬಾಡಿ ಟೈಪ್. ಒಂದು ಸ್ಮಾಲ್ ಕಾರ್ ಕೂಡ ಒಂದು ಪ್ರಾಕ್ಟಿಕ್ಯಾಲಿಟಿನ ಮ್ಯಾಚ್ ಮಾಡಕ್ಕೆ ಈ ತರದೊಂದು ಆಸ್ಪೆಕ್ಟ್ ನ ಕ್ಯಾರಿ ಔಟ್ ಮಾಡಿರೋದು. ಹ್ಯಾಚ್ ಬ್ಯಾಕೇ ಇದು, ಬಟ್ ಆ ಒಂದು SUV ಸ್ಟ್ಯಾನ್ಸ್ ಕೊಡೋ ರೀತಿ, ಆ ಒಂದು ವೈಬ್ ಬರೋ ರೀತಿ ಈ ಕಾರ್ನ ಡಿಸೈನ್ ಮಾಡಿದ್ದಾರೆ. ರೆನಾಲ್ಟ್ ಲೋಗೋ ನೋಡ್ತಿರ್ಬೋದು ಎಷ್ಟು ಬೋಲ್ಡ್ ಆಗಿ ಬಿಗ್ ಆಗಿ ಕೊಟ್ಟಿದ್ದಾರೆ ಅಂತ. ಫ್ರಂಟ್ ಗ್ರಿಲ್ ಮ್ಯಾಟ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ ಟೋಯಿಂಗು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮುಂದ್ಗಡೆಯಿಂದ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣೋದು ಗುರು. ಈ ಒಂದು ಸ್ಮಾಲ್ ಕಾರ್ ಸೆಗ್ಮೆಂಟ್ ಕಂಪೇರ್ ಮಾಡಿದಾಗ ದಿಸ್ ಲುಕ್ಸ್ ಪ್ರಿಟಿ ಗುಡ್. ಆಕ್ಚುಲಿ ಒಂದು ನಾಸಲ್ ಸ್ಪ್ರೇ ಬರುತ್ತೆ, ವಿಂಡ್ ಸ್ಕ್ರೀನ್ ನ ಕ್ಲೀನ್ ಮಾಡಕ್ಕೆ ವಾಟರ್ ಅಲ್ಲಿಂದಾನೆ ಬರುವಂತದ್ದು. ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಬಟ್ ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಅಂತೂ ಬರುತ್ತೆ. ಮಿರರ್ಸ್ಗೆ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲ್. ಅಂಡ್ ಡೋರ್ ಕ್ಲಾಡಿಂಗ್ ಕೂಡ ಕೊಟ್ಟಿರೋದು ನೋಡ್ತಿರ್ಬೋದು. ಅಂಡ್ ವೀಲ್ಸಿಗೆ ಬಂದ್ರೆ 165/70 ಆರ್ 14 ಇಂಚ್ ಕೊಟ್ಟಿದ್ದಾರೆ. ಇದು ಬಂದು ಫ್ಲೆಕ್ಸ್ ವೀಲ್ಸ್ ಅಂತ ಹೇಳ್ತಾರೆ. ಬೇಸಿಕ್ಲಿ ಅಲಾಯ್ ವೀಲ್ ತರನೇ ಕಾಣುತ್ತೆ, ಬಟ್ ಇಟ್ಸ್ ಅ ವೀಲ್ ಕವರ್ ಕ್ಯಾಪ್. ಆಕ್ಚುಲಿ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬೇಕು ಅಂತಂದ್ರೆ ಈ ಶೋರೂಮಲ್ಲಿ ಆಕ್ಸೆಸರೀಸ್ ಆಗು ಹಾಕಿಸ್ಕೋಬಹುದು ನೀವು. ಅಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಅಂಡ್ ವೀಲ್ ಆರ್ಚಸ್ ಎಲ್ಲ ಕೊಟ್ಟಿರೋದು ನೋಡಬಹುದು. ಒಂದು SUV ಸ್ಟ್ಯಾಂಡ್ ನ ಅಪೀಲ್ ಮಾಡ್ಲಿ ಅಂತ ಕೊಟ್ಟಿರೋಂಥದ್ದು. ರೂಫ್ ರೇಲ್ ಏನ್ ನೋಡ್ತಾ ಇದ್ದೀರಾ ಫಂಕ್ಷನಲ್ ಅಲ್ಲ ಗುರು, ಬಿಕಾಸ್ ನೋಡಿ ಇಲ್ಲಿ ಕಾಷನ್ ಅಂತ ಕೊಟ್ಟಿದ್ದಾರೆ, ಡು ನಾಟ್ ಅಪ್ಲೈ ಲೋಡ್. ಅಂಡ್ ವೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ನಾರ್ಮಲ್ ಆಂಟೆನಾ ಬರುತ್ತೆ. ಅಂಡ್ ಇದು ಬಂದು ಡುವೆಲ್ ಟೋನ್ ಟ್ರೀಟ್ಮೆಂಟ್. ಅಂಡ್ ಕ್ಲೈಂಬರ್ ಅನ್ನೋದು ಕೊಟ್ಟಿರೋದು ನೋಡಬಹುದು. ಫ್ಯೂಯಲ್ ಟ್ಯಾಂಕ್ ರೈಟ್ ಸೈಡ್ ಅಲ್ಲಿ ಇದೆ, 28 ಲೀಟರ್ ಕೆಪಾಸಿಟಿ. ಅಂಡ್ LED ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಿಂದ್ಗಡೆಯಿಂದ ಲುಕ್ಸ್ ವೆರಿ ಪ್ರಪೋರ್ಷನೇಟ್. ಆಕ್ಚುಲಿ ಒಂದು ಸ್ಮಾಲ್ ಕಾರ್ ಸೈಜ್ಗೆ ಅಥವಾ ಒಂದು ಸ್ಮಾಲ್ ಕಾರ್ ಸೆಗ್ಮೆಂಟ್ ಅಂತ ತಗೊಂಡ್ರೆ ಈ ಕಾರ್ನ ಆಕ್ಚುಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ರೆನೋನವರು. ಅಂಡ್ ಹ್ಯಾಲೋಜನ್ ಇಂಡಿಕೇಟರ್, ಹ್ಯಾಲೋಜನ್
ರಿವರ್ಸ್ ಲ್ಯಾಂಪ್ ಅಂಡ್ ಹ್ಯಾಲೋಜನ್ ಬ್ರೇಕ್ ಲ್ಯಾಂಪ್ ಕೊಟ್ಟಿದ್ದಾರೆ ಅಂಡ್ ರಿಫ್ಲೆಕ್ಟರ್ ಅಲ್ಲಿ ಕೊಟ್ಟಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಬಟ್ ಪಾರ್ಕಿಂಗ್ ಸೆನ್ಸರ್ಸ್ ಒಂದು ಮಿಸ್ಸಿಂಗ್ ಇದೆ. RX ಸ್ಟೀಲು ರಿವರ್ಸ್ ಕ್ಯಾಮ್ರಾ ಬರುತ್ತೆ ಅಂಡ್ RXL ಅಲ್ಲಿ ಸೆನ್ಸರ್ಸ್ ಮಾತ್ರ ಕೊಟ್ಟಿದ್ದಾರೆ. ಕ್ವಿಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅಂತ ಕೊಟ್ಟಿದ್ದಾರೆ, ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಬೇಸಿಕಲಿ ರೂಫ್ ಇಂದ ಬಂದಿದ್ದು ಅದು ಎಕ್ಸ್ಟೆಂಡ್ ಆಗಿ ಡಿಸೈನ್ ಎಲಿಮೆಂಟ್ ತರ ಕೂರಿಸಿದ್ದಾರೆ. ಆಕ್ಚುಲಿ ಅಲ್ಲಿ ಬಂಪರ್ ಏನಿದೆ ಅದನ್ನ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ. ಆಕ್ಚುಲಿ ಒಂದು ವಿಜುವಲ್ ಬಲ್ಕ್ ಏನಿದೆ ಕಾರ್ದು ಅದನ್ನ ರೆಡ್ಯೂಸ್ ಕೂಡ ಮಾಡುತ್ತೆ ಅಂಡ್ ಹಿಂದ್ಗಡೆಯಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗು ಕಾಣುತ್ತೆ. ಈ ಕಾರ್ ತುಂಬಾ ಪ್ರಾಕ್ಟಿಕಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ಒನ್ ಆಫ್ ದಿ ರೀಸನ್ಸ್ ಇದಕ್ಕಿರೋ ಬೂಟ್ ಸ್ಪೇಸ್, ಲಾರ್ಜೆಸ್ಟ್ ಬೂಟ್ ಇಟ್ಸ್ ಹ್ಯಾವಿಂಗ್ ಗೈಸ್. ಗ್ರ್ಯಾಂಡ್ ಐಟನ್ ಅಂತಾನೆ ತಗೊಂಡ್ರೆ ಆಲ್ಮೋಸ್ಟ್ ಒಂದು 242 ಲೀಟರ್ ಬೂಟ್ ಬರುತ್ತೆ. ಬಟ್ ಗ್ರ್ಯಾಂಡ್ ಐಟನ್ಗಿನ ಚಿಕ್ಕರಿದು, ಬಟ್ ಸ್ಟಿಲ್ ಬೂಟು 279 ಲೀಟರ್ ಕೊಟ್ಟಿದ್ದಾರೆ ಗುರು. ಅಂಡ್ ಒನ್ ಮೋರ್ ಪ್ರಾಕ್ಟಿಕಲ್ ಥಿಂಗ್ ಏನು ಅಂತಂದ್ರೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ 184 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟ್ ಅಲ್ಲಿ, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಯಾರಿಗೂ ಈ ತರದ್ದು ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಮತ್ತೆ ಬೂಟ್ ಸ್ಪೇಸ್ ಕೊಡ್ತಾರೆ. 5 ಜನಕ್ಕೆ ಸಫಿಶಿಯಂಟ್ ಕ್ಯಾರಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ ಬೂಟ್. ಅಂಡ್ ಸ್ಪೇರ್ ಟೈರ್ ಬಂದು ಇಟ್ಸ್ ಫುಲ್ ಸೈಜ್ ಸ್ಪೇರ್ ಟೈರ್, ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಆಕ್ಚುಲಿ ನನಗೆ ವೀಲ್ ಕವರ್ ಕ್ಯಾಪ್ ಇಷ್ಟ ಆಯ್ತು ಗುರು, ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸ್ಪೇಸಿಂಗ್ ವೈಸ್ ಕಂಪ್ಲೇಂಟ್ ಮಾಡೋ ನೆಸೆಸಿಟಿ ಇಲ್ಲ ಗುರು. ಕಂಪ್ಲೀಟ್ ಸೀಟ್ ಹಿಂದಕ್ಕೆ ತಳ್ಳಿದೆ, ಬಟ್ ಸ್ಟಿಲ್ ಸ್ಪೇಸಿಂಗ್ ನೋಡ್ತಿರ್ಬೋದು ಎಷ್ಟಿದೆ ಅಂತ. ಅದು ಸೊ ಇಟ್ಸ್ ಕ್ವೈಟ್ ಆಂಪಲ್ ಆಕ್ಚುಲಿ. ಅಂಡ್ ಫಿಕ್ಸ್ಡ್ ಹೆಡ್ ರೆಸ್ಟ್ ಬರುತ್ತೆ ಮುಂದ್ಗಡೆಗೆ ಅಂಡ್ ಹಿಂದ್ಗಡೆಗೂ ಕೂಡ ಕಂಪ್ಲೀಟ್ ಫಿಕ್ಸ್ಡ್ ಹೆಡ್ ರೆಸ್ಟೇ ಕೊಟ್ಟಿದ್ದಾರೆ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಆ ಕಡೆ ಮತ್ತೆ ಈ ಕಡೆ ಕೂತ್ಕೊಳ್ಳೋರಿಗೆ ಬರುತ್ತೆ, ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ 2 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಅಂಡ್ ಹೆಡ್ ರೂಮ್ ಓಕೆ 5'7", 5'8" ಇದ್ದೀರಾ ಅಂತಂದ್ರೆ ನಾಟ್ ಎನ್ ಇಶ್ಯೂ. ಅಂಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಡ್ಯಾಶ್ ಬೋರ್ಡ್ ನ ಲೇಔಟ್ ಡಿಸೈನ್ ವೈಸ್ ಚೆನ್ನಾಗಿ ಮಾಡ್ಯಾರೆ, ಒಂಥರ ಕ್ಲೀನ್ ಅಂಡ್ ನೀಟ್ ಡಿಸೈನ್ ಡ್ಯಾಶ್ ಬೋರ್ಡ್ ಅನ್ಬೋದು. ಅಂಡ್ ಇಲ್ಲೆಲ್ಲ ಎಲ್ಲೋ ಇನ್ಸರ್ಟ್ಸ್ ಕೊಟ್ಟಿರೋದು ನೋಡ್ಬೋದು. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಡೋರ್ ಲಾಕ್ ಮತ್ತೆ ಅನ್ಲಾಕ್ ಮಾಡಕ್ಕೆ ಸ್ಟಿಕ್ ಕೊಟ್ಟಿದ್ದಾರೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೂ ಇಲ್ಲಿ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಲೈಕ್ ಮಕ್ಳೇನಾದ್ರು ಹಿಂದೆ ಕೂರಿಸ್ತೀರಾ ಅಂತಂದ್ರೆ ಇದನ್ನ ಎನೇಬಲ್ ಮಾಡ್ಬಿಡಿ, ಸೊ ದಟ್ ಅವ್ರು ಒಳಗೆ ಕೂತಿರೋ ಮಕ್ಕಳು ಡೋರ್ ಹ್ಯಾಂಡಲ್ ಎಳೆದ್ರೂ ಒಳಗಡೆಯಿಂದ ಡೋರ್ ಓಪನ್ ಆಗಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂಥದ್ದು. ಇಲ್ಲಿಗೆ ಬಂದ್ರು ಸೇಮ್ ಅದೇ ತರದ್ದು ಒಂದು ವೈಟ್ ಇನ್ಸರ್ಟ್ಸ್ ನೋಡ್ತೀರಾ, ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಎಲ್ಲಿ ಅಂತ ಡೌಟ್ ಬರುತ್ತೆ, ಆಕ್ಚುಲಿ ಒಳಗಿದೆ, ತೋರಿಸ್ತೀನಿ ನಿಮಗೆ. ಡೋರ್ ಪಾಕೆಟ್ ಆಕ್ಚುಲಿ ದೊಡ್ಡದಾಗೆ ಕೊಟ್ಟಿದ್ದಾರೆ, ಬಾಟಲ್ ಕೂಡ ಇಟ್ಕೋಬಹುದು 1 ಲೀಟರ್. ಅಂಡ್ ಡೋರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ 4-way ಅಡ್ಜಸ್ಟಬಲ್ ಸೀಟ್, ಇನ್ಕ್ಲಿನೇಷನ್ ಮೂವ್ ಮಾಡಬಹುದು ಮತ್ತೆ ಫ್ರಂಟ್ ಬ್ಯಾಕ್ ಮೂವ್ ಮಾಡಬಹುದು. ಬಟ್ ಸೀಟ್ ಮೇಲೆ ಕ್ಲೈಂಬರ್ ಅನ್ನೋದು ಕೊಟ್ಟಿರೋದು ನೋಡಬಹುದು. ಈ ಒಂದು ಡಿಸೈನ್ ಟ್ರೀಟ್ಮೆಂಟ್ ಅಥವಾ ಒಂದು ಕಲರ್ ಪ್ಯಾಟರ್ನ್ ಇಟ್ ಗಿವ್ಸ್ ಅ ಪ್ರೀಮಿಯಂ ವೈಬ್. ಆಕ್ಚುಲಿ ಒಂದು ಸ್ಮಾಲ್ ಕಾರ್ಗೂ ಇಷ್ಟು ಪ್ರೀಮಿಯಂ ವೈಬ್ ಕೊಡ್ತಾ ಇರೋದು ಇಟ್ಸ್ ಅ ಗುಡ್ ಥಿಂಗ್. ಮಿರರ್ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಬಾನೆಟ್ ಓಪನ್ ಮಾಡಕ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಬ್ಲಾಕ್ ಇಂಟೀರಿಯರ್, ಒಂಥರ ಹೆವಿ ಸ್ಪೋರ್ಟಿ ವೈಬ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಸ್ಟೇರಿಂಗಿಗೆ ಯಾವುದೇ ತರದ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ, ಟಿಲ್ ಟು ಟೆಲಿಸ್ಕೋಪಿಕ್ ಆ ತರದೇನು ಕೊಟ್ಟಿಲ್ಲ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂತೂ ಕೊಟ್ಟಿದ್ದಾರೆ, ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್, ವಾಲ್ಯೂಮ್ಗೆಲ್ಲ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಕಾಲ್ ಪಿಕಪ್ ಮತ್ತೆ ಮ್ಯೂಟಿಕ್ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬಂದ್ರೆ ಲೆಫ್ಟ್ ಅಲ್ಲಿ RPM ಮೀಟರ್ ಬರುತ್ತೆ, ಮಧ್ಯದಲ್ಲಿ ಸ್ಪೀಡ್ ತೋರಿಸುತ್ತೆ, ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲೊಂದಿಷ್ಟು ಇನ್ಫಾರ್ಮೇಶನ್ಸ್ ಬರುತ್ತೆ, ಅದನ್ನ ಬ್ರೌಸ್ ಮಾಡಕ್ಕೆ ಇಲ್ಲಿ ಕಡಿ ಕೊಟ್ಟಿದ್ದಾರೆ. ಇವಾಗ ಟ್ರಿಪ್ ಎ ಮತ್ತೆ ಅದರದ್ದು ಡಿಸ್ಟೆನ್ಸ್ ಹೇಳ್ತಾ ಇದೆ. ಅಂಡ್ ಟ್ರಿಪ್ ಬಿ ಮತ್ತೆ ಅದರದ್ದು ಡಿಸ್ಟೆನ್ಸ್ ಹೇಳುತ್ತೆ, ರೇಂಜ್ ಹೇಳುತ್ತೆ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಹೇಳುತ್ತೆ, ಆವರೇಜ್ ಹೇಳುತ್ತೆ, ಮತ್ತೆ ಫ್ಯೂಲ್ ಯೂಸ್ಡ್ ಹೇಳುತ್ತೆ, ಮತ್ತೆ ಅಗೇನ್ ಆವರೇಜ್ ಹೇಳುತ್ತೆ. ಅದ್ರ ಜೊತೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ, ಅದು ಕೂಡ ಸೆಟ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಬಂದು ಇಂಜಿನ್ ಟೆಂಪರೇಚರ್ ಹೇಳುತ್ತೆ, ಇಲ್ಲಿ ಬಂದು ಫ್ಯೂಲ್ ಲೆವೆಲ್ ಹೇಳುತ್ತೆ. ಆಕ್ಚುಲಿ ವಾರ್ನಿಂಗ್ಸ್ ಗಳೆಲ್ಲ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. AC ವೆಂಟ್ ಕೂಡ ಕೊಟ್ಟಿದ್ದಾರೆ, ಅದನ್ನ ಓಪನ್ ಅಂಡ್ ಕ್ಲೋಸ್ ಕೂಡ ಮಾಡ್ಕೋಬಹುದು. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಒಳಗಡೆ ಹನಿಕೂಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಐ ಗೆಸ್ ನಿಮಗೆ ಕಾಣ್ತಿದೆ ಅನ್ಕೋತೀನಿ. ಎಸ್, ಹನಿಕೂಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಡೀಟೇಲಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೆನೋನವರು. ಅಂಡ್ ರೆನೋನ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ದೊಡ್ಡದಾಗಿ ಕೊಟ್ಟಿದ್ದಾರೆ. 8 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ, ಆಪಲ್ ಕಾರ್ಪ್ಲೇ ಆನ್ ಆಟೋ ಎರಡು ಕೊಟ್ಟಿದ್ದಾರೆ. ಸೆಟ್ಟಿಂಗ್ಸ್ಗೆ ಹೋದ್ರೆ ನಿಮಗೆ ಆಡಿಯೋ ಸೆಟ್ಟಿಂಗ್ಸ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಡಿಸ್ಪ್ಲೇ ಕೊಟ್ಟಿದ್ದಾರೆ, ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಅಂಡ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಹೋಮ್ ಬಟನ್ ಅಲ್ಲಿ ರೇಡಿಯೋ, ಮೀಡಿಯಾ ಮತ್ತೆ ಫೋನ್ ರಿಲೇಟೆಡ್ ಕಂಟ್ರೋಲ್ಸ್ ಬರುತ್ತೆ. ಸೊ ಇಟ್ಸ್ ವೆರಿ ಸ್ಲಿಕ್ ಟು ಆಪರೇಟ್. ಆಕ್ಚುಲಿ ಪವರ್ ವಿಂಡೋ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ, ಸೊ ಪವರ್ ವಿಂಡೋ ಕಂಟ್ರೋಲ್ಸ್ ಫ್ರಂಟ್ ಎರಡೂ ಕೂಡ ಇಲ್ಲೇ ಕೊಟ್ಟಿರುವಂಥದ್ದು. ಕೋ ಡ್ರೈವರ್ ಕಂಟ್ರೋಲ್ ಮಾಡೋಕ್ಕೆ ಸೆಂಟ್ರಲ್ ಲಾಕಿಂಗು, ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಮ್ಯಾನ್ಯಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಬಂದು 12 ವೋಲ್ಟ್ ಪೋರ್ಟ್ ಇದೆ. ಅಂಡ್ USB A ಬರುತ್ತೆ. ಇದು ಬಂದು ಅಕ್ಸಿ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ, ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೋಬಹುದು. ಇಲ್ಲಿ ರೋಟರಿ ನಾಬಲ್ ಗೇರ್ ಸೆಲೆಕ್ಟರ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್ ಇದೆ, ಅದಕ್ಕೆ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಡಿಮ್ಮಿಂಗ್, IRVM ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಸನ್ ಶೇಡ್ ಅಲ್ಲಿ ಮಿರರ್ ಏನ್ ಬರಲ್ಲ ಅಂಡ್ ಎಕ್ಸ್ಟೆಂಡ್ ಕೂಡ ಆಗಲ್ಲ. ಸನ್ ಬ್ಲಾಕ್ ಮಾಡಕ್ ಯೂಸ್ ಮಾಡ್ಕೋಬಹುದು ನೀವು. ಅಂಡ್ ಇವನ್ ಈ ಸೈಡ್ ಕೂಡ ಮಿರರ್ ಏನ್ ಕೊಟ್ಟಿಲ್ಲ, ಬಟ್ ಮೈಕ್ ಪ್ಲೇಸ್ಮೆಂಟ್ ಅಂತೂ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಅಂಡ್ ಕ್ವಿಡ್ ಬ್ಯಾಡ್ಜಿಂಗ್ ಅಂತ ಕೊಟ್ಟಿರೋದು ನೋಡಬಹುದು. ಈ ಕಾರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಡ್ರೈವರ್ ಒಂದು ಕೋ ಡ್ರೈವರ್ ಇಬ್ರಿಗೆ ಬರುತ್ತೆ. ಗ್ಲೋ ಬಾಕ್ಸ್ ಆಕ್ಚುಲಿ ಸಿಕ್ಕಾಪಡೆ ದೊಡ್ಡದಾಗಿದೆ ಗುರು. ಒಂದು ಸ್ಮಾಲ್ ಕಾರಲ್ಲಿ ಇಷ್ಟೊಂದು ಸ್ಪೇಸಿಂಗ್ ಇರೋದು ಶಾಕ್ ಆಗತ್ತೆ. ಇದನ್ನ ಮಿನಿ ಕಬೋರ್ಡ್ ಅಂತಾನು ಅನ್ಬೋದು, ಅಷ್ಟು ದೊಡ್ಡದಾಗಿದೆ. ಬಾನೆಟ್ ರೈಸ್ಡ್ ಅಪ್ ಆಗಿ ಕೊಟ್ಟಿದ್ದಾರೆ, ಸೊ ದಟ್ ಶಾರ್ಟ್ ಇರೋರು ಕೂಡ ಈಸಿಯಾಗಿ ಓಡಿಸಬಹುದು. ಡೋರಲ್ಲಿ ಎಲ್ಲೂ ಸ್ಪೀಕರ್ ಕಾಣಿಸ್ತಾ ಇಲ್ಲ, ಎಲ್ಲಿ ಸ್ಪೀಕರ್ ಅಂತ ಡೌಟ್ ಬರುತ್ತೆ ನಿಮಗೆ. ಸ್ಪೀಕರ್ ಬಂದು ಆಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಇನ್ನೊಂದು ಸ್ಪೀಕರ್ ಬಂದು ಆ ಕಡೆ ಪ್ಲೇಸ್ ಮಾಡಿದ್ದಾರೆ. ಇದು ಇಂಡಿಕೇಟರ್ ಮತ್ತೆ ಹೆಡ್ಲೈಟ್ ಕಂಟ್ರೋಲರ್, ಇದು ವೈಪರ್ ಕಂಟ್ರೋಲರ್. ಈ ಕಾರ್ದು ಮೈನ್ ಹಾರ್ಟ್ ಅಂತ ತಗೊಂಡ್ರೆ ಇಂಜಿನ್
ಇಂಜಿನ್ ಆಕ್ಚುಲಿ. ಇಂಜಿನ್ ಬಂದು 1 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಆಕ್ಚುಲಿ. ಇದು ಬಂದು 68 BHP ಪವರ್ ಮತ್ತೆ 92 Nm ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸಿಟಿ ಯೂಸೇಜ್ಗೆ ಪವರ್ ಇಟ್ಸ್ ವೇ ಸಫಿಷಿಯಂಟ್ ಅಂತ ಹೇಳ್ತೀನಿ. ಹೈವೇಲಿ ತುಂಬಾ ಕ್ವಿಕ್ ಓವರ್ಟೇಕ್ ಮಾಡಬೇಕು, ಅವಾಗ ನಿಮಗೆ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ದಟ್ ಈ ಒಂದು ಸ್ಮಾಲ್ ಕಾರ್ ಸ್ಟ್ಯಾಂಡರ್ಡ್ಸ್ಗೆ ದಿಸ್ ಪವರ್ ಇಸ್ ವೆರಿ ಸಫಿಷಿಯಂಟ್ ನನ್ನ ಪ್ರಕಾರ. ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ನಾಯ್ಸ್ ಏನಿದೆ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ತೀನಿ ಕಾರಣಕ್ಕೆ. RXT ಇದು ಕೂಡ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಇದಕ್ಕೂ ಮತ್ತೆ ಇದಕ್ಕೂ ಆಲ್ಮೋಸ್ಟ್ ಒಂದು 45,000 ಪ್ರೈಸ್ ಡಿಫ್ರೆನ್ಸ್ ಅನ್ನ ಬರುತ್ತೆ. ಆನ್ ರೋಡ್ ಏನೇನು ಡಿಫ್ರೆನ್ಸ್ ಬರುತ್ತೆ ಅಂತ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಗೈಸ್. ಒಂದು ಫ್ಲೆಕ್ಸ್ ವೀಲ್ಸ್ ಬರಲ್ಲ. ನೆಕ್ಸ್ಟ್ ಕೆಳಗಡೆ ಸ್ಕಿಡ್ ಪ್ಲೇಟ್ ಏನು ನೋಡಿದ್ರಿ ಕ್ಲೈಂಬರ್ ಅಲ್ಲಿ, ಅದು ಈ ವೇರಿಯಂಟ್ RXT ಅಲ್ಲಿ ಬರಲ್ಲ. ಅಂಡ್ ಅದ್ರ ಜೊತೆಗೆ ರೂಫ್ ರೈಲ್ ಏನ್ ನೋಡಿದ್ರಿ ಮತ್ತೆ ಅದ್ರ ಜೊತೆ ವೈಟ್ ಇನ್ಸರ್ಟ್ಸ್ ಏನಿತ್ತು ಅದು ಕೂಡ ಬರಲ್ಲ. ಅಂಡ್ ಹೆಡ್ ಲ್ಯಾಂಪ್ ಅಲ್ಲಿ ಏನ್ ನೋಡಿದ್ರಿ ಒಂದು ಗಾರ್ನಿಶ್ ಅದು ಕೂಡ ಆಕ್ಚುಲಿ ಬರಲ್ಲ. ಸೊ ಹೇಳದ್ನಲ್ಲ ಫ್ರಂಟ್ ಸ್ಕಿಡ್ ಪ್ಲೇಟ್ ಅದು ಕೂಡ ಪ್ರೊವೈಡ್ ಮಾಡಿಲ್ಲ ಇದರಲ್ಲಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇಂಟೀರಿಯರ್ ಅಲ್ಲಿ ಯೆಲ್ಲೋ ಇನ್ಸರ್ಟ್ಸ್ ಏನ್ ನೋಡಿದ್ರಿ ಆ ತರದ ಇನ್ಸರ್ಟ್ಸ್ ಬರಲ್ಲ. ಇದರಲ್ಲಿ ಬೇರೆ ತರದ ಕಲರ್ ಕಾಂಬಿನೇಷನ್ ಅಂಡ್ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದೇನು ಅಂತಂದ್ರೆ ಕ್ರೋಮ್ ಟಿಪ್ ಅದು ಕೂಡ ಬರಲ್ಲ ಆಕ್ಚುಲಿ. ಸೊ ಇದಿಷ್ಟು ಮೇಜರ್ ಕಾಸ್ಮೆಟಿಕ್ ಚೇಂಜಸ್ ಆಕ್ಚುಲಿ. ಇಷ್ಟು ಬಿಟ್ಟು ಬೇರೆ ಇನ್ ಯಾವುದೇ ತರದ ಮೇಜರ್ ಕಾಸ್ಮೆಟಿಕ್ ಚೇಂಜ್ ಬರಲ್ಲ. ನಿಮಗೆ ಕಾಸ್ಮೆಟಿಕ್ ಅಪ್ಡೇಟ್ಸ್ಗಳು ಬೇಕು ಅಂತಂದ್ರೆ ಕ್ಲೈಂಬರ್ ತಗೊಳ್ಳಿ. ಇಲ್ಲ ನನಗೆ ಕಾಸ್ಮೆಟಿಕ್ ಅಪ್ಡೇಟ್ಸ್ ಮ್ಯಾಟರ್ ಆಗಲ್ಲ, ನನಗೆ ಬರೀ ನಾರ್ಮಲ್ ಪರ್ಪಸ್ ಸರ್ವ್ ಮಾಡುವಂತ ಕಾರ್ ಬೇಕು ಅಂತಂದ್ರೆ RXT ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್ ಆಕ್ಚುಲಿ. ಒಂದು ಕ್ವಿಕ್ ಲುಕ್ ಕೊಟ್ಬಿಡ್ತೀನಿ, ಸುಮ್ಮನೆ ನೋಡ್ಕೊಂಡ್ಬಿಡಿ ಹೆಂಗಿದೆ ಅಂತ ಅನ್ನೋದು. ಸೊ ಡೈಮೆನ್ಷನ್ಸ್ ಆಡು ಮೂಳೆ ಎಲ್ಲ ಸೇಮೇನೆ ನೋಡ್ಕೊಳ್ಳಿ. ಇಂಟೀರಿಯರ್ ಫ್ಯಾಬ್ರಿಕ್ ಮೇಲೆ ಇರೋ ಡಿಸೈನ್ ಒಂದು ಚೇಂಜು, ಫೇಸಿಂಗ್ ಎಲ್ಲ ಸೇಮೇನೆ ಆಕ್ಚುಲಿ. ಬಟ್ ಇಲ್ಲಿ ಬಂದ್ರೂ ಸೇಮ್ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸು, ಮಿರರ್ ಅಡ್ಜಸ್ಟ್ಮೆಂಟು ಆ್ಯಂಡ್ ಸ್ಪೇಸಿಂಗ್ ಆಗಿರ್ಬೋದು, ಏರ್ ಕಂಡೀಷನಿಂಗು, ಸ್ಕ್ರೀನು, ಮಿರರು ಆ್ಯಂಡ್ ಡ್ಯಾಶ್ ಬೋರ್ಡ್ ಡಿಸೈನು ಹೇಳಿದ್ನಲ್ಲ ಮುಂದೆ ಡಿಸೈನ್ ಒಂದು ಚೇಂಜು. ಅದು ಬಿಟ್ಟರೆ ಬೇರೆ ಎಲ್ಲ ಥಿಂಗ್ಸ್ ಏನೇನು ತೋರಿಸ್ದೆ ಎಲ್ಲ ಸೇಮ್ ಬರುತ್ತೆ. ಆ್ಯಂಡ್ ಇವನ್ ಬೂಟ್ ಕೂಡ ಆ್ಯಕ್ಚುಲಿ ಅದೇ ಸೇಮ್ ಬರುತ್ತೆ. 279 ಲೀಟರ್ಸು ನೋಡಿದ್ರಲ್ಲ ಆ್ಯಕ್ಚುಲಿ. ಸೊ ಇಟ್ ವಾಸ್ ಅ ಕ್ವಿಕ್ ವಾಕ್ ಅರೌಂಡ್ ಬಿಕಾಸ್ ಕ್ಲೈಂಬರ್ದೇ ಪ್ರಾಪರ್ ರಿವ್ಯೂ ಮಾಡಿದ್ಮೇಲೆ ಇದ್ರದ್ದು ರಿವ್ಯೂ ಮಾಡೋ ನೆಸೆಸಿಟಿ ಇಲ್ಲ ಅನಿಸ್ತು. ಏನೇನು ಚೇಂಜಸ್ ಇದೆ ಅದನ್ನು ಹೇಳಿದ್ದೀನಿ. ಸೊ ಆ್ಯಸ್ ಪರ್ ಯುವರ್ ಪರ್ಪಸ್ ಚೂಸ್ ಮಾಡಿ ಅಷ್ಟೇ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 15 ಸೇಫ್ಟಿ ಫೀಚರ್ಸ್ ಈ ಕಾರಲ್ಲಿ ಲೋಡ್ ಮಾಡಿದ್ದಾರೆ. ಏನೇನು ಕೊಟ್ಟಿರಿ ಅಂತ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಈ ಕಾರ್ ಪ್ರೈಸ್ ಪಾಯಿಂಟಲ್ಲಿ ಏನೇನೆಲ್ಲ ಸೇಫ್ಟಿ ಫೀಚರ್ಸ್ಗಳನ್ನ ಲೋಡ್ ಮಾಡ್ಬೋದು ಎಲ್ಲನೂ ಲೋಡ್ ಮಾಡಿದ್ದಾರೆ ಆ್ಯಕ್ಚುಲಿ ಈ ಕಾರಲ್ಲಿ. ಆ್ಯಂಡ್ ಒಂದು ವೇಳೆ ನಿಮ್ಗೆ ಏನಾದರೂ ಆಟೋಮೆಟಿಕ್ ಬೇಕು ಬಟ್ ಅದು ಕೂಡ ನನಗೆ ಟಾಪ್ ಆ್ಯಂಡ್ ಬೇಡ, ಒಂದು ಮಿಡ್ ವೇರಿಯಂಟ್ ಬೇಕು ಅಂತಂದರೆ ನೋಡ್ತಿರ್ಬೋದು 5.44 lakhs ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಎಕ್ಸ್ ಶೋರೂಮ್ ಪ್ರೈಸಿಂಗೇನೆ. ಸೇಫ್ಟಿ ಫೀಚರ್ಸ್ ವೈಸ್ ತೀರಾ ಏನು ಕಾಂಪ್ರಮೈಸ್ ಮಾಡಿಲ್ಲ. ಸೊ ಪ್ರೈಸ್ ಸ್ಟ್ಯಾಂಡರ್ಡ್ಸ್ ವೈಸ್ ದೇ ಹ್ಯಾವ್ ಲೋಡೆಡ್ ಅಂತಲೇ ಹೇಳ್ತೀನಿ. ಡೈಮೆನ್ಷನ್ ವೈಸ್ ಲೆಂತು 3.7 ಮೀಟರ್ಸ್ ಇದೆ, ವಿಡ್ತು 1.5 ಮೀಟರ್ಸು, ಹೈಟು 1.4 ಮೀಟರ್ಸ್ ಮತ್ತು ವೀಲ್ ಬೇಸು 2.4 ಮೀಟರ್ಸ್ ಇದೆ. ವೇರಿಯಂಟ್ಸ್ ವೈಸ್ RXC, RXL ಆಪ್ಷನಲ್, RXT ಆ್ಯಂಡ್ ಕ್ಲೈಂಬರ್ ಅಂತ ಬರುತ್ತೆ. ಕಲರ್ ಆಪ್ಷನ್ ವೈಸು 5 ಸಿಂಗಲ್ ಟೋನಿಗೆ ಕೊಟ್ಟಿದ್ದಾರೆ ಮತ್ತು 5 ಡ್ಯುಯಲ್ ಟೋನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯುಯಲ್ ಟೋನ್ ಟಾಪ್ ಎಂಡಲ್ಲಿ ಮಾತ್ರ ಬರೋವಂಥದ್ದು. ಆ್ಯಂಡ್ ಯಾವ್ಯಾವ ಕಲರು ಯಾವ್ಯಾವ ವೇರಿಯಂಟ್ಸಲ್ಲಿ ಅವೈಲೇಬಲ್ ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಅಟ್ ಲಾಸ್ಟ್ ವರ್ಡಿಕ್ಟ್ ಅಂತ ತೊಗೊಂಡ್ರೆ ಫಸ್ಟ್ ಟೈಮ್ ಕಾರ್ ಬಯರ್ಸ್ ಆಗಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಡ ಅನ್ನೋರಾಗಿರ್ಬೋದು, ಬಟ್ ಬಜೆಟು 7 ರಿಂದ 8 ಲಕ್ಷ ಒಳಗಿದೆ ಮತ್ತು ಫೀಚರ್ ಲೋಡೆಡ್ ಕಾರ್ ಆಗಿರಬೇಕು. ಆ್ಯಂಡ್ ಸಿಟಿ ಯೂಸೇಜ್ ಜಾಸ್ತಿ ಇದೆ ಆ್ಯಂಡ್ ಹೈವೇ ಯೂಸೇಜ್ ಕೂಡ ಕಮ್ಮಿ ಇದೆ. ಟ್ರಿಪ್ಸ್ ಎಲ್ಲನೂ ಕಮ್ಮಿನೇ ಮಾಡ್ತೀನಿ ಆ್ಯಂಡ್ ಕಾರ್ ಮೇಂಟೈನ್ ಮಾಡೋಕ್ಕೂ ಈಸಿ ಇರಬೇಕು ಆ್ಯಂಡ್ ಕಾಂಪ್ಯಾಕ್ಟ್ ಸೈಜಲ್ಲಿ ಇರಬೇಕು ಅನ್ನೋರಿಗೆ ರೆನಾಲ್ಟ್ ಕ್ವಿಡ್ ಒಳ್ಳೆ ಆಪ್ಷನ್ ಟು ಬೈ ಅನ್ಬೋದು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಕ್ವಿಡ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋ ಲೈಕ್ ಮಾಡಿ. ಮತ್ತು ಯಾರ್ಯಾರಿಗೆಲ್ಲ ಕ್ವಿಡ್ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೋ ಅಥವಾ ಫಸ್ಟ್ ಟೈಮ್ ಕಾರ್ ಬೈಯರ್ ಇದ್ದರೆ ಅವ್ರ ಬಜೆಟ್ 6 to 7 lakhs ಇದ್ದರೆ ಮಾತ್ರ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಅಂಥವ್ರಿಗೂ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಸೊ ವಿಡಿಯೋ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡೋದಲ್ಲ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದೀನಿ ನಾನು, ಅಲ್ಲೂ ಕೂಡ ಒಂದಿಷ್ಟು ಶಾರ್ಟ್ ಕಂಟೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಒಂದಿಷ್ಟು ಯೂನಿಕ್ ಶಾರ್ಟ್ ಕಂಟೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.